ಶಿವಮೊಗ್ಗಕ್ಕೆ ಉಪಲೋಕಾಯುಕ್ತರು ಬಂದು ಹೋದ ಬಳಿಕ ಈಗಲಾದರೂ ರಾಜ್ಯ ಸರ್ಕಾರ ಮಹಾನಗರ ಪಾಲಿಕೆ ಬಗ್ಗೆ ಗಮನಿಸಿದೆ ಎಂದುಕೊಂಡಿದ್ದೇನೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಟೀಕಿಸಿದರು. ಶಿವಮೊಗ್ಗ ಮಹಾನಗರ ಪಾಲಿಕೆ ಸದಾ ಕಸದ ತೊಟ್ಟಿಯಾಗಿದೆ ಎಂದು ಲೋಕಾಯುಕ್ತರು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು 12 ಕೋಟಿ ರೂಪಾಯಿ 1 ತಿಂಗಳಲ್ಲಿ ಸರ್ಕಾರದಿಂದ ತರಿಸುತ್ತೇನೆ ಎಂದು ಹೇಳಿ 6 ತಿಂಗಳಾಗ್ತಾ ಬಂತು. ಹಾಗೆ ಜಮೀರ್ ಅಹಮದ್ ಕೂಡ ಹಣ ಬಿಡುಗಡೆ ಮಾಡಿಸುತ್ತೇನೆ ಎಂದಿದ್ರು. ಅವರು ಕೂಡ ಈ ಕಡೆ ನೋಡಿಲ್ಲ ಅಂತ ಟೀಕಿಸಿದರು. ಇನ್ನು ರಾಜ್ಯ ಸರ್ಕಾರದಿಂದ ಶಿವಮೊಗ್ಗಕ್ಕೆ ಯಾವುದೇ ನಿರೀಕ್ಷೆ ಮಾಡುವಂತಿಲ್ಲ. ರಾಜ್ಯ ಸರ್ಕಾರ ಮೀಸಲಾತಿ ಘೋಷಣೆ ಮಾಡಿದರೆ ಸರಿ, ಇಲ್ಲವಾದರೆ ಕೋರ್ಟ್ಗೆ ಹೋಗಿ ಆದೇಶ ತರುತ್ತೇನೆಂದು ಉಪಲೋಕಾಯುಕ್ತರು ಹೇಳಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಬೇಗ ನಡೆಸಬೇಕೆಂದು ಈಶ್ವರಪ್ಪ ಒತ್ತಾಯ ಮಾಡಿದರು. ಇನ್ನು ರಾಜ್ಯದ ಉಳಿದ ಮಹಾನಗರ ಪಾಲಿಕೆ ಚುನಾವಣೆಯೂ ನಡೆಸಬೇಕು. ಮಹಾನಗರ ಪಾಲಿಕೆ ನಡೆಸುವಂತೆ ಚುನಾವಣಾ ಆಯುಕ್ತರಿಗೆ ಮನವಿ ಮಾಡುತ್ತೇವೆ. ಇಲ್ಲವಾದರೆ ಚುನಾವಣಾ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ಯೋಚಿಸಬೇಕಾಗ್ತದೆ ಅಂತ ಎಚ್ಚರಿಸಿದರು. ಇನ್ನು ಮೊದಲು ಚುನಾವಣೆ ನಡೆಸಿ ಎಂದು ಈಗ ಮನವಿ ಮಾಡುತ್ತೇವೆ. ಮೊನ್ನೆ ಶಿವಮೊಗ್ಗ ನಗರಕ್ಕೆ ಲೋಕಾಯುಕ್ತರು ಬಂದ ನಂತರ ಲೋಕಾಯುಕ್ತರ ಪರವಾಗಿ ಉಪಲೋಕಾಯುಕ್ತರು ಬಂದಿದ್ದು ಆಯ್ತು. ಲೋಕಾಯುಕ್ತರು ಬಂದೋದ ನಂತರ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಆಡಳಿತ ಪರಿಸ್ಥಿತಿಯನ್ನ ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಗಮನಿಸಿದೆ ಅಂತ ನಾನು ಭಾವಿಸ್ತೇನೆ. ಪತ್ರಿಕೆ ಓದ್ತಾ ಇರೋಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೇನೆ ಶಿವಮೊಗ್ಗ ಮಹಾನಗರ ಎಷ್ಟರ ಮಟ್ಟಿಗೆ ಕಸದ ತೊಟ್ಟಿಯಾಗಿದೆ ಅನ್ನೋಂಥ ಅಂಶವನ್ನ ಉಪಲೋಕಾಯುಕ್ತರು ಹೇಳಿದ್ದಾರೆ. ಜೊತೆಗೆ ಅವರು ಇನ್ನೊಂದು ಮಾತು ಸೇರಿಸಿದ್ದಾರೆ. ಇಲ್ಲಿಯ ಕಾರ್ಪೊರೇಷನ್ನರು ಅಧಿಕಾರಿಗಳು ನಿಮ್ಗೇನಾದ್ರು ಹಣ ಬೇಕಾಗಿದ್ದರೆ ನೀವು ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಬರೆದು ನನಗೊಂದು ಕಾಪಿ ಕೊಡಿಸ್ತೀನಿ, ಸರ್ಕಾರದ ಹಣನೂ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರೀ 12 ಕೋಟಿ ರೂಪಾಯಿನ ಆಶ್ರಯ ಮನೆಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ 1 ತಿಂಗಳಲ್ಲೇ ಕಳಿಸ್ತೀನಿ ಅಂತಂದು 6 ತಿಂಗಳಾಗೋಯ್ತು. ಮನೆ ಜಮೀರ್ ಅಹಮದ್ ಅವರು ಶಿವಮೊಗ್ಗಕ್ಕೆ ಬಂದು ನಾನು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ 12 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ಸಾಕಷ್ಟು ದಿನ ಆಯಿತು. 12 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡೋಕ್ಕಾಗಲಿಲ್ಲ ಅಂತಂದರೆ ಇನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಎಷ್ಟು ಬೇಕಾದ್ರೂ ನಾನು ಹಣ ಕಳಿಸ್ತೀನಿ ಅಂತ ಮಾನ್ಯ ಉಪಲೋಕಾಯುಕ್ತರ ಧೈರ್ಯ ಮೆಚ್ಚಬೇಕು. ರಾಜ್ಯ ಸರ್ಕಾರದಿಂದ ಯಾವ ನಿರೀಕ್ಷೆನೂ ಶಿವಮೊಗ್ಗ ಮಹಾನಗರ ಜನ ನಾವು ನಿರೀಕ್ಷೆಯಲ್ಲಿ ಇಲ್ಲ. ನಾನು ಅದಕ್ಕೋಸ್ಕರ ತಕ್ಷಣ ಒತ್ತಾಯ ಮಾಡ್ತೇನೆ. ನಿನ್ನೆ ಚುನಾವಣೆಯ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು 7 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ, ವೋಟರ್ ಲಿಸ್ಟ್ ಕೂಡ ರೆಡಿ ಇದೆ ಅನ್ನೋಂಥ ಅಂಶ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ಘೋಷಣೆ ಮಾಡಿದ್ರೆ ಸರಿ, ಇಲ್ಲ ಅಂತಂದರೆ ಕೋರ್ಟಿನ ಮೊರೆ ಹೋಗಬೇಕಾಗತ್ತೆ, ಕೋರ್ಟಿನ ಅನುಮತಿ ಪಡೆದು ನಾವು ಚುನಾವಣೆ ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಅವ್ರು ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಹಾಗಾಗಿ ನಾನು ಚುನಾವಣಾ ಆಯುಕ್ತರಿಗೆ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ, ಈ ಸರ್ಕಾರವನ್ನು ನೆಚ್ಚಿಕೊಂಡು ಮೀಸಲಾತಿಯನ್ನು ಕೊಡ್ತಾರೆ ಅಂತ ನಂಬಿಕೆ ನಮಗಂತೂ ಖಂಡಿತ ಇಲ್ಲ. ಸರ್ಕಾರಕ್ಕೂ ಡೆಡ್ಲೈನ್ ಹಾಕಿ. ಈಗಾಗಲೇ ಕೋರ್ಟಿಂದ ಡೆಡ್ಲೈನ್ ಕೊಟ್ಟರೂ ಕೂಡ ಆ ದಿನಾಂಕದೊಳಗೆ ಮೀಸಲಾತಿನ ಅವರು ಆಗಲೇ ಕೊಟ್ಟಿಲ್ಲ. 1 ವಾರ 15 ದಿನನೋ ತಿಂಗಳೊಳಗೂ ಈ ಸರ್ಕಾರ ಕೊಡಲಿಲ್ಲ ಅಂತಂದರೆ ನಾವು ಕೋರ್ಟಿನ ಸಹಾಯ ಪಡೆದು ಚುನಾವಣೆ ನಡೆಸ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆಯನ್ನು ಜೊತೆಗೆ ಉಳಿದಂಥ ಮಹಾನಗರ ಪಾಲಿಕೆ ಚುನಾವಣೆಗಳನ್ನು
ತಕ್ಷಣ ನಡೆಸೋದಿಕ್ಕಲ್ಲಿ ಗಮನ ಹರಿಸಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್ಕಾರಕ್ಕೆ ಎಮ್ಮೆ ಚರ್ಮ. ಸರ್ಕಾರದ ವಿರುದ್ಧ ಏನೇ ಹೋರಾಟ ಮಾಡಿದ್ರು ಕೂಡ ಅವ್ರು ಚುನಾವಣೆ ನಡೆಸಲ್ಲ. ಇನ್ನು ಚುನಾವಣಾ ಆಯುಕ್ತರ ಹತ್ರನೇ ಅವ್ರ ಕಚೇರಿಗೆ ಮತ್ತೊಮ್ಮೆ ನಾವೆಲ್ಲ ಹೋಗಿ, ನಾನು ಅವ್ರಿಗೆ ಘೇರಾವ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಮತ್ತೊಮ್ಮೆ ನೆನಪು ಮಾಡಿ ರಾಜ್ಯದಲ್ಲಿ ಉಳಿದಂಥ ಮಹಾನಗರ ಪಾಲಿಕೆ ಚುನಾವಣೆಗಳನ್ನ ತಕ್ಷಣ ನಡೆಸೋದಕ್ಕೆ ಒತ್ತಾಯ ಮಾಡೋದಕ್ಕೋಸ್ಕರ ಒಂದು ನಿಯೋಗ ನಾವು ಶಿವಮೊಗ್ಗದಿಂದ ಬೆಂಗಳೂರು ಹೋಗಬೇಕಾಗತ್ತೆ ಅನ್ನೋಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳಿಗೆ ಈ ಸಂದರ್ಭ ತಿಳಿಸ್ತಾ ತಕ್ಷಣ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಬೇಕು ಅಂತ ಒತ್ತಾಯವನ್ನು ಮಾಡ್ತೇನೆ.